ಅಂತಕ್ಕಂಥ ಅಂಥವರೆಲ್ಲ ನಾವು ಯಾರು ಕೂಡ, ನಮಗೂ ಕೂಡ ದಿಟ್ಟತನ ಇದೆ, ಹೋರಾಟ ಇದೆ. ಮಿತಿ ಮೀರಿದ್ರೆ ನನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡಕ್ಕೆ ಸಿದ್ಧ ಇರಬೇಕಾಯ್ತು ನೀವೆಲ್ಲರೂ ಕೂಡ. ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು, ಸತ್ಯವನ್ನು ಕೊಡಬೇಕು ಅಂತ ಹೇಳಿದ್ರೆ ರಕ್ತವನ್ನು ಹರಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ರಕ್ತವನ್ನು ಹರಿಸಬೇಕಾಗ್ತದೆ. ನಾನಿವತ್ತು ಜಿಲ್ಲಾಡಳಿತಕ್ಕೆ ಸವಾಲು ಆಗ್ತಾ ಇದ್ದೀನಿ, ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ. ನಿಮ್ಮ ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥದ್ದು ನಿಮಗೆ ನಾನು ಸವಾಲು ಆಗ್ತಾ ಇದ್ದೀನಿ. ಇಲ್ಲಿ ನಡೀತಕ್ಕಂಥ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು 12ನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ ನಿಮ್ಮನ್ನ. ಬಂಧುಗಳೇ, ಈ 24ರ ದಸರಾ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗಬೇಕು. ನನ್ನ ಸಂಸ್ಕೃತಿಗೆ ಅರ್ಚನೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕೂ ಬರ್ತಕ್ಕಂಥವ್ರನ್ನ ತಡೀತೀವಿ. ನಾವು ಇವತ್ತು ಇಲ್ಲಿ ಗಲಭೆ ಆಗ್ತದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತದೆ, ಜಿಲ್ಲಾಡಳಿತದಿಂದ ದೌರ್ಜನ್ಯ ಆಗ್ತದೆ. ಹಾಗಾಗಿ ನೀವು ಯಾರು ಕೂಡ ಬರಬೇಡಿ, ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ. ನಿಮ್ಮ ಜಾಗದಲ್ಲಿ ಬರ್ತಕ್ಕಂಥ ಬಸ್ಸು, ಕಾರು, ಟ್ರೈನು ಇವೆಲ್ಲವನ್ನು ಕೂಡ ತಡಿಬೇಕು. ರಾಜ್ಯದ ಹುದ್ದೆಗಳಕ್ಕೂ ಬರ್ತಗಳಿ ಬಿಸಿಂತಗಳದ್ದು ಏನಾಗ್ತದೆ ಆಗಲಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೀರಿ ನೀವು, ನಮ್ಮ ತಾಳ್ಮೆಯನ್ನ. ಅರೆ ನಿಮ್ಮ ಅಪ್ಪನ ಮನೆಗೆ ಬರ್ತಾ ಇದ್ದೀವ, ನಿಮ್ಮನ್ನೇನಾದ್ರು ಕೂಡ ಆರಾಧಿಸಿ ಅಂತ ಕೇಳ್ತಾ ಇದ್ದೀವ, ನಿಮ್ಮನ್ನ ಗೌರವಿಸಿ ಅಂತ ಕೇಳ್ತಾ ಇದ್ದೀವ. ನಮ್ಮ ಅಭಿಮಾನ, ನಮ್ಮ ಪ್ರೀತಿ, ನಮ್ಮ ಗೌರವ, ನಮ್ಮ ಮೂಲ ಪುರುಷ ಮಹಿಷಾಸುರನನ್ನು ಗೌರವಿಸ್ತಾ ಇದ್ದೀವಿ. ಮಹಿಷಾ ರಾಕ್ಷಸರಲ್ಲ ಅಂತಕ್ಕಂಥದ್ದನ್ನ ಎಲ್ಲ ಇತಿಹಾಸರು ಕೂಡ ಮಾತಾಡ್ತಾ ಇದ್ದಾರೆ.